ನೀಡಿರುವ ತನಕ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಚೌಪಣವಾಗಿ ನೋಡ್ಕೊಳ್ತೀವಿ. ದಯವಿಟ್ಟು ನನ್ನ ಎದ್ದವರು ಎಲ್ಲಿದ್ದಾರೆ ಅಂತ ಮಕ್ಕಳೇ, ನಿಮಗೆ ನಿಮ್ಮ ತಂದೆ ತಾಯಿಗಳನ್ನು ನೋಡುವ ಆತುರವೇ? ಹಾಗಾದರೆ ಬನ್ನಿ ನನ್ನ ಜೊತೆ. ಒಂದು ನಾಟಕದಲ್ಲಿ ಋತುರಾಜ್ ಪಾತ್ರ ಮಾಡಿದಂತ ಸುಜಾನ್ ಪ್ರಭಾಕರ್ ಗೌಡ ಅವರಿಗೆ ಕೆಲವು ಅಭಿಮಾನಿಗಳು ಬಹುಮಾನವನ್ನು ನೀಡಿದ್ದಾರೆ, ಅವ್ರನ್ನು ಸ್ವೀಕರಿಸಬೇಕು. ರಂಜಿತಾ ಸುಕ್ರುಗೌಡ 200 ರೂಪಾಯಿ. ಧನ್ಯವಾದಗಳು. ಶುಭರಾಜ್ ಗೋವಿಂದ್ ಗೌಡ 300 ರೂಪಾಯಿ. ಕೌಶಿಕ್ ಜಗದೀಶ್ ಗೌಡ 200 ರೂಪಾಯಿ. ಹೂವಾ ತಾಕು ಗೌಡ 500 ರೂಪಾಯಿ. ಸಚಿನ್ ಸುಕ್ರು ಗೌಡ 200 ರೂಪಾಯಿ. ನಾಟಕದ ಪಾತ್ರಧಾರಿಯಾದಂತಹ ಶ್ರೀಧರ್ ಎಸ್ ಗೌಡ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ, ಅವರು ಬಂದು ಸ್ವೀಕರಿಸಬೇಕು. ಹೆತ್ತವರ ಒಡಲು ಕಣ್ಣೀರಿನ ಕಡಲು ಎಂಬ ಸುಂದರ ಒಂದು ನಾಟಕದಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿದಂತಹ ಎಲ್ಲ ಕಲಾವಿದರಿಗೂ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ನನ್ನ ಮಂಡಳಿಗೆ ತುಂಬಾ ಧನ್ಯವಾದಗಳು. ಹಾಗೆಯೇ ಶ್ರೀ ಶ್ಯಾಮ್ ಎಸ್ ತಳೇಕರ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಪಟ್ಟಣ ಮಂಡಳಿಗೆ ನಾನು ಎಂದಿಗೂ ಹಾಗೇನೆ ವಿಘ್ನೇಶ್ವರ್ ತಿಳುಗೌಡ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಪ್ರಶಾಂತ್ ಮಹಾಲೆ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆಯೇ ಶ್ರೀ ಅಶೋಕ್ ಎನ್ ಚಿಂಚಂಕರ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅಶೋಕ್ ಕುಮಾರ್ ಸೃಜನ್ ಪಿ ಗೌಡ ಪ್ರಭಾಕರ್ ಗೌಡ ಇವರು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಲಕ್ಕಿ ಬಾಯ್ಸ್ ಯೂಟ್ಯೂಬ್ ಚಾನಲ್ ನ ಮಾಲಕರಾದಂತಹ ಪ್ರಶಾಂತ್ ಎಸ್ ನಾಯ್ಕ ಅವರಿಗೆ ನೆನಪಿನ ಕಾಣಿಕೆ ಅವರು ಬಂದು ಸ್ವೀಕರಿಸಬೇಕು. ರಾಜೇಶ್ ಎಂ ಕೊಡಾಕರ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮಂಡಿಯವರಿಗೆ ತುಂಬಾ ಧನ್ಯವಾದ. ಗಿರೀಶ್ ನಾಯ್ಕ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮಂಡಳಿಗೆ ತುಂಬ ಧನ್ಯವಾದಗಳು. ಹಾಗೆಯೇ ಶ್ರೀಮತಿ ಗಂಗಾ ನಕ್ಷತ್ರ ಬೆಂಗಳೂರು ಇವರು ಬಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶಿಲ್ಪಾ ಬೆಂಗಳೂರು ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀಮತಿ ನೇತ್ರ ಹುಬ್ಬಳ್ಳಿ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಆರುಷ್ ಸಿ ಗೌಡ ಬೆಳಗ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಆರುಷ್ ಹಾಗೇನೆ ಈ ಒಂದು ನಾಟಕದ ತೆರೆ ಮಳೆಯಲ್ಲಿ ಸಹಾಯ ಮಾಡಿದಂತಹ ಶ್ರೀ ಶ್ರೀಕಾಂತ್ ಗೌಡ ಬೆಳಗ ಇವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ತುಂಬಾ ಧನ್ಯವಾದಗಳು. ತೆರೆ ಮರೆಯಲ್ಲಿ ಸಹಾಯವನ್ನ ಮಾಡಿದಂತಹ ಶ್ರೀ ಶ್ರೀಕಾಂತ್ ಗೌಡ ಬೆಳಗ ಇವರಿಗೆ ಮಂಡಳಿಯವರು ಚಿಕ್ಕ ಕಾಣಿಕೆಯನ್ನು ನೀಡುತ್ತಾರೆ, ಅವರು ಬಂದು ಸ್ವೀಕರಿಸಬೇಕು. ಮಂಡಳಿಯವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಮಂಡಳಿಯ ಅಧ್ಯಕ್ಷರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತೇನೆ. ಹಾಗೆ ಧನ್ಯವಾದಗಳು. ನಮ್ಮ ಈ ನಾಟಕದ ಲೇಖಕರು ಹಾಗೂ
ನಮಗೆ ತಿದ್ದಿದಂಥ ನಿರ್ದೇಶಕರು ಸಹ ಆದಂಥ ನಮ್ಮ ನೆಚ್ಚಿನ ಗುರುಗಳು ಕವಿಗಳು ಆದಂಥ ಜಿಡಿ ಗೋವಿಂದರಾವ್ ಅವರಿಗೆ ನಮ್ಮ ಮಂಡಳಿ ಕಡೆಯಿಂದ ಒಂದು ಗೌರವ ಕಾಣಿಕೆ ಕಲಾಬಂಧುಗಳೇ, ಇವತ್ತು ನನ್ನ 25ನೇ ಕಲಾಕೃತಿ ಹೆತ್ತವರೊಡಲು ಕಣ್ಣೀರ ಕಡಲು ಅರ್ಥ ದಿಕ್ಕಿಲ್ಲದವರ ಸಮಾಧಿ. ಇದು ನನ್ನ ಕಲ್ಪನೆಗೆ ತಕ್ಕಂತೆ ನಾನು ರಚಿಸಿ